ಇನ್ನೊಂದು ಕೈ ತಗೊಳ್ಳೋಷ್ಟರಲ್ಲಿ ಅಟ್ಯಾಕ್ ಮಾಡಿಬಿಟ್ಲು ಹಂಗೆ. ಲಾಲಿ 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 ಲಾಲಿ. ಹಾಯ್ ಹಲೋ ಎಲ್ರಿಗೂ ಗೀತಾಸ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ ಆಗಿದ್ದರಿಂದ ಎದ್ದೇಳೋದು ಸ್ವಲ್ಪ ಲೇಟ್ ಆಗಿಬಿಡ್ತು. ಸೂರ್ಯ ಆಲ್ರೆಡಿ ನೆತ್ತಿ ಮೇಲೆ ಬಂದುಬಿಟ್ಟಿದ್ದ, ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ. ಹಾಗೆ ಸ್ವಲ್ಪ ಪ್ರಕೃತಿ ಸೌಂದರ್ಯನ ಸವಿಯೋಣ ಅಂತ ಅಂದ್ಬಿಟ್ಟು ನಾನು ಹಾಗೆ ನನ್ನ ಲಚ್ಚಿ ಹೊರಗಡೆ ಬಂದು ವಿಸಿಟ್ ಕೊಟ್ವಿ ಸೂರ್ಯನಿಗೆ. ಒಂದು ಸ್ವಲ್ಪ ಕೆಲಸ ಎಲ್ಲ ಬೆಳಗ್ಗೆನೇ ಮುಗ್ದಿತ್ತು. ಹಾಗೆ ನನ್ನ ಲಚ್ಚಿ ಜೊತೆಗೆ ಸ್ವಲ್ಪ ಆಡೋಣ ಅಂತ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನಿಂತ್ಕೊಂಡಿದ್ದೆ. ಇವತ್ತು ಅವಳ ದಿನ. ಇವತ್ತು ಅವಳದು ನೇಲ್ಸ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಇದು ಪರಿಸ್ತಾಳೆ. ಎಷ್ಟು ಗೊತ್ತಾ, ನಮ್ಮ ಕೈ ಕಾಲೆಲ್ಲ ಫುಲ್ ಪರ್ಚಿರೋದು ಅವಳದೇ ಗುರ್ತು. ಈ ಚಳಿಗಾಲಕ್ಕಂತೂ ಎಷ್ಟು ನೋವುತ್ತೆ, ಉರಿಯುತ್ತೆ. ಅದಕ್ಕೋಸ್ಕರ ಇವತ್ತು ಅವಳದು ನೇಲ್ ಕಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಅದಕ್ಕಿಂತ ಮುಂಚೆ ಅವಳಿಗೆ ಫುಡ್ ಹಾಕಿಬಿಟ್ಟು ನಾನು ಒಂಚೂರು ಹೊಟ್ಟೆಗೆ ಹಾಕ್ಕೊಂಡು ಆಮೇಲೆ ಅವಳದು ನೇಲ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಡೈಲಿ ಅವಳದು ಊಟದ ಬೌಲ್ ಇದೆಲ್ಲ ಅದನ್ನು ಕ್ಲೀನ್ ಮಾಡಲೇಬೇಕು. ಇಲ್ಲ ಅಂತಂದರೆ ಅವಳು ಅದನ್ನು ಮುಟ್ಟೋದೇ ಇಲ್ಲ, ನೀರು ಕುಡಿಯೋದೇ ಇಲ್ಲ ಅದ್ರಾಗಿಳಿದು. ನಾನು ಒರೆಸ್ತಾ ಇರಬೇಕಾದ್ರೆ ಫುಲ್ ಮೈ ಮೇಲೆ ಬಂದುಬಿಟ್ಟಿದ್ಲು. ಏನು ಮಾಡ್ತಿದ್ದಾಳೆ ನಮ್ಮಮ್ಮ ಅಂತ ನೋಡೋಕ್ಕೋಸ್ಕರ. ಇಷ್ಟೊತ್ತಿಗಾಗಲೇ ಅವಳಿಗೆ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಬೆಳಗ್ಗೆ ನಮ್ಮ ಜೊತೆಗೆ ಟೀ ಕುಡಿಬೇಕಾದ್ರೆ ಅವಳು ಹಾಲು ಕುಡಿತಾಳೆ. ಹಾಲು ಕುಡಿದು ಒಂದು 1/2 hour ಈ ಥರ ಆದಮೇಲೆ ಅವಳು ಊಟ ತಿಂತಾಳೆ. ಸೊ ಇಷ್ಟೊತ್ತಿಗಲ್ಲೇ ಸ್ವಲ್ಪ ಲೇಟ್ ಆಗಿತ್ತು, ಅದಕ್ಕೆ ಫುಲ್ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ಲು. ನಾನು ಬೆಳಗ್ಗೆ ತಿಂಡಿಗೆ ಮಂಡಕ್ಕಿ ಹಾಗೆ ಬಜ್ಜಿ ಮಾಡಿದ್ದೆ. ಈಗ ಅದಿಷ್ಟು ತಿನ್ಕೊಂಡ್ಬಿಟ್ಟು ಲಚ್ಚಿನ ನೇಲ್ ಕಟ್ ಮಾಡೋಕ್ಕಷ್ಟೇ ಸ್ಟಾರ್ಟ್ ಮಾಡೋಣ. ಈಗ ನೋಡಿ ಯುದ್ಧ ಸ್ಟಾರ್ಟ್ ಆಗ್ತಿದೆ. ಸ್ವಲ್ಪ ನೈಸ್ ಮಾಡೋಣ ನಮ್ಮ ಲಚ್ಚಿಗೆ. ಅವಳಿಗೋಸ್ಕರ ಆರ್ಡ್ರ್ ಮಾಡಿ ತರಿಸಿದ್ದೆ ನೇಲ್ ಕಟ್ಟರು. ಏನು ಮಾಡ್ತಾ ಇದ್ದಾರೆ ಅಮ್ಮ ಅಂತ ನೋಡ್ತಾವಳೆ ಫುಲ್ ಕನ್ಫ್ಯೂಸಲ್ಲಿ. ನೋಡಿ ಕೈ ಅಂತೂ ಕೊಡೋಕ್ಕೆ ರೆಡಿ ಇಲ್ಲ ತಾಯಿ. ಹರಸಾಹಸ ಮಾಡಿಬಿಟ್ಟೆ ನಾನಂತೂ. ಇವಳು ಉಗುರು ಕಟ್ ಮಾಡೋ ಅಷ್ಟರಲ್ಲಿ ಹಾಗೆ ಒಳ್ಳೆ ಹುಡುಗಿ ಥರ ಒಂದೇ ಒಂದು ಉಗುರನ್ನ ಕಟ್ ಮಾಡ್ಕೊಂಡ್ಳು. ಕಟ್ ಮಾಡಿದ್ರೂ ಏನೂ ಪೇನ ಆಗಿಲ್ಲ ಅನ್ನೋ ಥರ ಸುಮ್ಮನೆ ಕುತ್ಕೊಂಡ್ಳು, ಪಾಪಚ್ಚಿ ಅನ್ನೋ ಥರ. ಅರೆ ನೋಡ್ರಿ, ಪಿಕ್ಚರಿನ ಬಾಕಿ ಇದೆ, ಇವಾಗ ಗೊತ್ತಾಗುತ್ತೆ. ಪಾಪಚ್ಚಿ ಇನ್ನೊಂದು ಕೈ ತಗೊಳ್ಳೋಷ್ಟರಲ್ಲಿ ಅಟ್ಯಾಕ್ ಮಾಡಿಬಿಟ್ಲು ಹಂಗೆ. ನನ್ನ ಒಬ್ಳು ಕೈಲಂತೂ ಹ್ಯಾಂಡ್ಲ್ ಮಾಡೋಕ್ಕಾಗಲಿಲ್ಲ ಅವಳಿಗೆ. ಅದಕ್ಕೆ ನಮ್ಮ ಮನೆಯವರು ಸರಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದರು. ಅವ್ರ ಕಡೆಯಿಂದ ಹಿಡ್ಕೊಂಡು ಒಂದು 3 ಉಗುರನ್ನ ಕಟ್ ಮಾಡೋ ಅಷ್ಟರಲ್ಲಿ ಸಾಕಾಗ್ಬಿಡ್ತು. ಅಷ್ಟು ಇದು ಮಾಡೋಕೆ ಇದ್ಬಿಟ್ಟಾಳೆ. ನಾವೇನಾದರೂ ಮಾಡ್ತೀವಿ ಅನ್ನೋ ಥರ. ಪಾಪ ಅದಕ್ಕೆ ಹೆಂಗೆ ಗೊತ್ತಾಗುತ್ತೆ, ಫುಲ್ಲು ಎದುರಾಕತ್ಬಿಟ್ಟಿದ್ಲು ಪಾಪ. ನಮ್ಮ ಮನೆಯವರನ್ನು ಅಷ್ಟು ಇಷ್ಟಪಡ್ತಿದ್ಲು. ಅದು ಯಾಕೋ ಏನೋ ಇದು ಈ ಥರ ಮಾಡಿದ್ದಕ್ಕೆ ಫುಲ್ಲು ರ್ಯಾಶ್ ಆಗಿಬಿಟ್ಲು. ಹಂಗೆ ಭರ್ಜರಿ ಕಾಟ ಕೊಟ್ಬಿಟ್ಲು. ಹೆದರ್ತಾಳೆ ಸ್ವಲ್ಪ ನಮ್ಮ ಮನೆಯವರಿಗೆ, ಬಟ್ ಅಷ್ಟೇ ಪ್ರೀತಿ. ಅವರಿಗಾದರೆ ಏನು ಗುರುರನ್ನಲ್ಲ, ಕಡಿಯಲ್ಲ, ಜಿಬ್ರಲ್ಲ. ನನಗಾದರೆ ಫುಲ್ಲು ಜಿಬ್ರ್ತಾಳೆ. ನಾನು ಎಷ್ಟೇ ಪ್ರೀತಿ ತೋರಿಸಿದ್ರು ಅಪ್ಪನೇ. ಎಲ್ಲ ಮಕ್ಕಳು ಅಷ್ಟೇ.
ಅದು ಮನುಷ್ಯ ಮಕ್ಕಳಾದರೂ ಸರಿ, ಪ್ರಾಣಿಗಳ ಮಕ್ಕಳಾದರೂ ಸರಿ, ಎಲ್ರಿಗೂ ಅಮ್ಮಂಗಿಂತ ಅಪ್ಪನೇ ಇಷ್ಟ ಆಗುತ್ತೆ ನೋಡ್ರಿ. ಅವರಪ್ಪ ಒಂಚೂರು ಮಾತು ಸಿಟ್ಟು ಮಾಡಿದ್ದಕ್ಕೆ ಇಷ್ಟು ಮಾಡ್ತಿದ್ದಾಳೆ ಹಂಗೆ. ನನಗಾದರೆ ಜಿಪ್ಪೋದು ಕಡಿಯೋದು ಮಾಡ್ತಾಳೆ. ಅವ್ರ ಅಪ್ಪಾಜಿ ಅಂತಂದರೆ ಇಷ್ಟು ಆರಾಮ್ಸೆ ಇರ್ತಾಳೆ ಹಂಗೆ. ನೋಡ ಉಗುರು ಕಟ್ ಮಾಡ್ತಾ ಇರೋದು, ಸುಮ್ಮನೆ ಕಟ್ ಮಾಡ್ಕೋಬೇಕು, ಹೇಳೋದು ಕೇಳ್ಬೇಕು, ಜಾಣೆ ಆಗ್ಬೇಕು. ಇಲ್ಲ ಮನೆ ಫುಡ್ ಹಾಕಲ್ಲ, ಮನೆ ಹೊರಗೆ ನೋಡಿ ಹೆಂಗೆ ಹೇಳ ನೋಡಿ, ಮೂಗ ಸಿಂಪಲ್ ಹಂಗೈತಿ. ಮೈಯೆಲ್ಲ ಗಲೀಜ್ ಮಾಡ್ಕೊಂಡಿಯಾ? ಏನು ಮಣ್ಣ ಬಿಡಕ್ಕೆ ಹೋಗಿ ನೀನು? ಉಗುರುಗಳು ನೋಡಿ ಹೆಂಗೆ ಬಿಟ್ಟಿದ್ಯಾ? ಜಿಬ್ರಿ ಜಿಬ್ರಿ ನೋಡಿ ಹೆಂಗೆ ಮಾಡಿದ್ಯಾ? ಮತ್ತೆ ತಡ್ಕ ಸುಮ್ಮನೆ ಇರೋ ಅಲ್ಲ, ಅಲ್ಲೂ ಕಟ್ ಮಾಡ್ಬಿಡ್ತೀನಿ ಮತ್ತೆ ಹಿಂಗೆ ಮಾಡಿದ್ರೆ मुझे दामा ओए दामा चाकू इधर है ए दाया ಇಷ್ಟು 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 ಎಷ್ಟು ಖುಷಿ ಖುಷಿ ಮಾ ಎದಾರಿಲ್ಲ ನಿಮಿಷ ಹಿಂಗೆ ಐತಿ ನೋಡಿ ಫ್ರೆಂಡ್ಸ್ ನೋಡಿ ಆಯ್ ಆಯ್ ನೋಡಿ ಫ್ರೆಂಡ್ಸ್, ಇವಳಿ ನನ್ನ ಬಂಗ, ಇವಳೇ ನನ್ನ ಬಂಗಿ ಬಂಗು. ಇಷ್ಟೆಲ್ಲ ಹರಸಾಹಸ ಮಾಡಿದ್ರು ಅವಳದು ಇನ್ನೂ ಒಂದು ಹಿಂದ್ಗಡೆದು ಕಾಲಿಂದ ಉಗುರು ಹಂಗೆ ಉಳೀತು. ಪಾಪ ಫುಲ್ ಇದಾಗ್ಬಿಟ್ಟು ಎದ್ಕೊಂಬಿಟ್ಟಿದ್ಲು. ಅದಕ್ಕೋಸ್ಕರ ಹೋಗ್ಲಿ ಬಿಡು ಅಂತ ಸುಮ್ಮನಾದ್ವಿ. ಈಗ ಡಾಕ್ಟ್ರ್ ಹತ್ರ ಹೋಗಬೇಕು ವ್ಯಾಕ್ಸಿನ್ ಹಾಕ್ಸೋಕ್ಕೆ ಅವಳಿಗೆ. ಸೊ ಅಲ್ಲೇ ಡಾಕ್ಟ್ರ್ ಕೈಯಲ್ಲೇ ಕಟ್ ಮಾಡಿಸೋಣ ಅಂತ ಸುಮ್ಮನಾದ್ವಿ. ಯಪ್ಪ ನಿಜವಾಗ್ಲೂ ಇವಳ್ದು ಒಂದು ಕತೆನೇ ಕತೆ. ಸುಸ್ತಾಗಿದ್ಲು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ವಿ. ಕುಡಿಯಮ್ಮ ಅಪ್ಪ ನಿಮ್ಮೆ ಕುಡಿ. ಕುಡಿ. ಇದಾಗಿತ್ತು ಇವತ್ತಿನ ಲಚ್ಚಿ ಜೊತೆಗಿನ ಒಂದು ಬ್ಲಾಗ್. ಯಾರಿಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಹೇಗೆ ಕೂತಿದ್ದಾಳೆ ಪಾಪ, ತುಂಬ ಸುಸ್ತಾಗಿತ್ತು, ಹೋಗಿ ಮಲಗಿದ್ಲು. ಲಾಲಿ 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 ಅವಳು ಮಲಗಿರೋದು ನೋಡಿ ಫ್ರೆಂಡ್ಸ್, ಎಷ್ಟು ಮುದ್ದಾಗಿ ಮಲಗಿದ್ದಾಳೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬರ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ. ಆದಷ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತ. ನನ್ನ ಲಚ್ಚಿ ಬಗ್ಗೆ ಮಾತಾಡಿ. ಥ್ಯಾಂಕ್ ಯು.